ನೋಡ್ರಿ ನಮ್ಮ ಹೊಲಗಳು ಹೆಂಗದಾವ, ಎಷ್ಟು ಚಂದ ಅನ್ನಿಸ್ತೈತಲ್ಲ. ಸಂಜೆ ಟೈಮ್ ನೋಡ್ರಿ, 4 ಗಂಟೆ ಆಗೈತಿ, ಸೂರ್ಯ ಮುಳುಗೋ ಟೈಮ್. ಬಂಗಾರದ ಹೂವು ನೋಡ್ರಿ, ಇದು ಭಾಳ ಉಪಯೋಗಕ್ಕೆ ಬರ್ತದಂತ ನಾನು ಉಪಯೋಗ ಮಾಡಕತ್ತೀನಿ. ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸೈತಿ, ಇನ್ನೂ ಉಪಯೋಗ ಮಾಡ್ತೀನಿ ನೋಡ್ರಿ. ಹೆಂಗೆ ಸುತ್ತ ನೋಡ್ರಿ ಇವರಿಬ್ರು ಸದ್ದ 4 ಗಂಟೆ ಆಗೈತಿ. ಆ ಹೊಲಕ್ಕೆ ಹೊಂಟಿವಿ, ಆ ಹೊಲಕ್ಕೆ ಹೋಗಿ ಮುಟ್ಟಿದ್ರಾಗ 5 ಆಗ್ತದೆ. ಒಳಗೆ ಕರ್ಕೊಂಬಂದ್ಬಿಡ್ತಾರೆ ನಮ್ಮನ್ನು. ಇಲ್ಲಾಂದ್ರೆ ಸ್ವಲ್ಪ ತಿರುಗಾಡಿ ಕೈಕಾಲಾದ್ರೆ ಹಗರಿರ್ತಾವೆ, ಅಲ್ಲಿ ಆದ್ರೆ ಒತ್ತಟೆ ಕುಂತಲ್ಲೇ ಕುಂತು ಕಾಲು ಮುರಿದಂಗೆ ಆಗಿಬಿಟ್ಟಿರ್ತಾವೆ, ಮೊಳಕಾಲು ಹಿಡ್ಕೊಂಡೇ ಬಿಡ್ತಾವೆ. ತಲೆಗೆ ಎಣ್ಣೆ ಹಾಕಿಬಿಟ್ಟ ನಮ್ಮ ಟಿಕ್ಳಿ ಸನಕ್ಕೆ ನಿಂದ್ರವಲ್ದು ಇವತ್ತು ಹೆಣ್ಣೆ ಮೇಲೆ. ಕುಂಕುಮ ಇಟ್ಕೊಂಡಿದ್ದು ಅದನ್ನು ಇಲ್ಲಿ ಈಗ 2 ಸ್ಟಿಕ್ಕರ್ ಹೋದವು ಎಣ್ಣೆ ಸಲಂದು. ಪಿಲ್ಲಗಳೇ ಹಾಯ್ ಮಾಡ್ರ, ಪಿಲ್ಲಗಳೇ ಎಲ್ಲರಿದ್ರಿ ತಿಂತಾರ ಅವ್ರು ಮೊದಲು ಸದ್ದ. ತಿಂಡಿ ಪೋತುಗಳಾಗ್ಯಾವ, ತಿಂಡಿ ಪೋತುಗಳು. ಈಗ ಕೈ ಮಾಡ್ತಾವ ನೋಡಕ್ಕೆ. ಹೆಂಗೈತ್ರಿ ನಮ್ಮ ವಿಡಿಯೋಗಳು, ಹಳ್ಳಿ ವಿಡಿಯೋ ಹೆಂಗಿರ್ತಾವಂತ ಕಮೆಂಟ್ ಮಾಡಿರಿ. ಯಾರ್ಯಾರಿಗೆಲ್ಲ ಇಷ್ಟ ಆಗ್ತಾವಂತ ಹೇಳ್ಬಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟ್ನಾಗ ಒಂದು ಫುಲ್ ಕಾಮಿಡಿ ಆಯಿತು. ಯಾರಿಗೆ ನಗು ಬರ್ತದಲ್ಲ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ನಗು ಬಂದಿತ್ತು. ನಕ್ಬಿಟ್ರೆ ಅವಮಾನ ಆಗ್ತದಂತೆ ಗಪ್ಪಾದೆ. ಏನಂದ್ರೆ ಬೆಂಗಳೂರಾಗ ನಾವು 3 ಜನ ಒಂದೇ ಸೀಟಿಗೆ ಕೂತೀವ್ರಿ. ಬರ್ಬೇಕಾದ್ರೆ 3 ಜನ ಒಂದೇ ಸೀಟಿಗೆ ಕೂತು 3 ಟಿಕೆಟ್ ಒಂದೇ ಸತಿ ತೊಗೊಂಡಿವಿ. ತೊಗೊಂಡು ಕೂತೀವಿ. ಆಚೆ ಕಡೆ ಲಾಸ್ಟ್, ಈಚೆ ಕಡೆ ಲಾಸ್ಟ್. ನಾನು ನಡ್ಬರ್ಕೊಬರ್ ಕೂತಾರೆ. ನಡ್ಬರ್ಕಿನ್ನವ್ರು ಏನು ಮಾಡಿಬಿಟ್ರೆ ಮೇಕಪ್ ಮಾಡ್ಕೊಂಡಿದ್ರೆ ಏನೋ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅವರಿಗೆ. ನೈಟ್ ಟಿಕೆಟ್ ಕೊಟ್ಟಾರೆ. ಎಷ್ಟು ಗಂಟೆಗೆ 6:30 ಹಂಗೆ ಟಿಕೆಟ್ ಕೊಟ್ಟಾರೆ. ಟಿಕೆಟ್ ತೊಗೊಂಡು ಕೂತಾರ್ರಿ. ಮುಂಜಾನೆ 6:30 ಕಂಡಕ್ಟರ್ ಬಂದು ಏನು ಅನ್ಬೇಕು ಅವ್ರಿಗೆ, ಅಮ್ಮ ಟಿಕೆಟ್ ತೊಗೊಂಡಿಲ್ಲಮ್ಮ, ಟಿಕೆಟ್ ಅಷ್ಟೊತ್ತಿಂದ ಟಿಕೆಟ್ ಅಂತ ಬಡ್ಕೊಳತ್ತೀನಿ, ನೀನು ಯಾಕೆ ಟಿಕೆಟ್ ತೊಗೊಂಡಿಲ್ಲ ಅಂತ ಕೇಳ್ತಾರೆ ಬೆಳಗ್ಗೆ ಎದ್ದು. ಅವ್ರು ಹೇಳ್ತಾರೆ, ಸರ್ ನಾನು ನೈಟ್ ಟಿಕೆಟ್ ತೊಗೊಂಡೆ ಸರ್. ಅಮ್ಮ ನೀನು ಇವಾಗ ಹತ್ತಿರೋದು, ನೈಟ್ ಹತ್ತಿಲ್ಲ, ನೀನು ಈಗ ಹತ್ತಿದ್ಯಾ ಟಿಕೆಟ್ ತೊಗೊಂತವ್ರು. ಸರ್ ನಾನು ನಿನ್ನೆ ನೈಟೇ ಹತ್ತಿರೋದು ಸರ್ ಅಂತ ಅವರು ಹಂಗೆ ಹೇಳಿದ್ರು. ನನಗೆ ಒಂದು ಅರ್ಥ ಆಗಲಿಲ್ಲ, ಯಾಕೆ ಇವ್ರು ಹಿಂಗೆ ಆಡ್ತಾವ್ರೆ ಕಂಡಕ್ಟ್ರು, ಅವ್ರು ಟಿಕೆಟ್ ತೊಗೊಂಡ್ರಲ್ಲ ಅಂತ ನಾನು. ಆಮೇಲೆ ಇಲ್ಲಮ್ಮ ನೀನು ಟಿಕೆಟ್ ತೊಗೊಂಡಿಲ್ಲ, ಟಿಕೆಟ್ ತೋರಿಸಿ ನೋಡೋಣ ಎಲ್ಲಿ ತೊಗೊಂಡಿದೆ ಅಂತ ಅಂದಮೇಲೆ ಟಿಕೆಟ್ ತೋರಿಸಿದ್ಮೇಲೆ, ಪ್ರೂಫ್ ತೋರಿಸಿದ್ಮೇಲೆ ಅವ್ರಿಗೆ ಗೊತ್ತಾಗಿರೋದು, ಓ ಇವ್ರು ಟಿಕೆಟ್ ತೊಗೊಂಡಿದ್ದಾರೆ ಅಂತ. ಆಮೇಲೆ ನಾನು ಯೋಚನೆ ಮಾಡಿದೆ, ನಾವಿಬ್ರಿಗೂ ಕೇಳಬೇಕಾಗಿತ್ತಲ್ಲ ಟಿಕೆಟ್ ತೊಗೊಂಡಿದ್ದೀರಾ ಇಲ್ಲ ಅಂತ. ನಮ್ಮನ್ನು ಕೇಳಿಲ್ಲ, ಅವ್ರನ್ನ ಹೆಂಗೆ ಕೇಳಿದ್ರು ಅಂತ ಯೋಚನೆ ಮಾಡಿದಾಗ ಅರ್ಥ ಆಯಿತು. ಬೋತೆ ಇವ್ರು ಮೇಕಪ್ ಹಾಕೊಂಡು ಬಂದು ಕೂತ್ಕೊಂಡವ್ರೆ. ಬೆಳಗ್ಗೆ ಅಷ್ಟರಲ್ಲಿ ಮೇಕಪ್ ಹೋಗ್ಬಿಟ್ಟೈತೆ. ಇವ್ರು ಯಾರು ಅಂತ ಕಂಡಕ್ಟರ್ಗೆ ಮರ್ತೋಗ್ಬಿಟ್ಟೈತೆ. ಯಪ್ಪ, ಮೇಕಪ್ ಹಾಕೊಂಡ್ಬಿಟ್ರೆ ಇಷ್ಟೊಂದು ಕನ್ಫ್ಯೂಷನ್ ಆಗುತ್ತಾ ಭಗವಂತ. ನನಗೆ ಶಾಕ್ ಆಗೋಯ್ತು ಫ್ರೆಂಡ್ಸ್, ನಿಜವಾಗ್ಲೂ. ದಯವಿಟ್ಟು ಮೇಕಪ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ. ಮೇಕಪ್ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಇದೆ ನನಗಂತೂ ತಿಳಿದಿಲ್ಲ. ನನ್ನ ಮಕ್ಕ ನೋಡ್ರಿ ಒಂದು ಸತಿ ಪೌಡ್ರು ಹಾಕಲ್ಲ. ಹಾಕ್ತೀನಿ ನಾನವ ಪೌಡ್ರು, ನಾವೇ ಹಾಕಲ್ಲ ನೋಡ್ರಿ. ನಮ್ಮ ಮನೆಯಾಗ ಯಾರೋ ಪೌಡ್ರ್ ಫೇರ್ ಲವ್ಲಿ ಯಾರೂ ಬಳಸಲ್ಲ. ನಮ್ಮ ಅಣ್ಣನ ಹೆಂಡತಿ ಆದರೂ ಅಷ್ಟೇ, ಅವರು ಏನೂ ಹಾಕಲ್ಲ. ಇವತ್ತು ಜೋಳದ ಹಿಟ್ಟು ಹಚ್ಚಿ ಜಳಕ ಮಾಡ್ತಾನೆ ರೀ. ನೀವೆಲ್ಲ ಸಾಬಾನ ಹಚ್ಕೋತಿದ್ರಿ, ಇವತ್ತು ಜೋಳದ ಹಿಟ್ಟು ಹಚ್ಕೋತಾನೆ ಇವತ್ತು ಜಳಕ ಮಾಡಾಗ. ಹಿಂಗೈತಿ. ನೋಡ್ರಿ ಹೆಂಗದ ನಾವು. ಇಷ್ಟು ಮಜಾ ಆಯ್ತಂದ್ರೆ ಅಷ್ಟು ಮಜಾ ಅನಿಸ್ತು ನನಗಂತೂ. ಅದು ನನ್ಗೆ ಬರೀ ಯೋಚನೆ ಮಾಡಿದ್ರೆ ಒಂಥರ ನಗು ಬರೋದು, ಒಂಥರ ಯೋಚನೆ ಆಗೋದು, ಯಾಕೆ ಹಿಂಗೈತಿದು ಅಂತ ಹೇಳ್ಬಿಟ್ಟು. ದ್ರಾಕ್ಷಿ ಹೊಲ ನೋಡ್ರಿ, ದ್ರಾಕ್ಷಿ ಹೊಲ ತೋರಿಸ್ತೀನಿ ನಿಮ್ಗೆ. ಎಷ್ಟು ಚಿಗುರು ಹೊಡೆದೈತಿ. ಮೊನ್ನೆ ನಾ ಬಂದಾಗ ಎಲ್ಲ ಚಾಟ್ನಿ ಮಾಡಿದ್ರು, ಕಸ ತೆಗಿಯಾಕತ್ತಿದ್ರು. ಈಚೆ ಕಡೆ ಹೊಲ ಕಡ್ಲಿ ಬಿತ್ತಾರ, ಆಚೆ ಕಡೆ ಇದು ಒಟವಾಟಿ ಅಂಟ್ರಕ್ಕಿ, ಆಚೆ ಕಡೆ ಕಡ್ಲಿ ಬಿತ್ತಾರ. ಇದು ದ್ರಾಕ್ಷಿ ನೋಡ್ರಿ. ಈಗ ನೋಡ್ರಿ, ಈಗ ದ್ರಾಕ್ಷಿ ಪಡ, ಇದು ದ್ರಾಕ್ಷಿ ಪಡ. ದ್ರಾಕ್ಷಿ ಗೊನಿ ನೋಡ್ರಿ ಎಷ್ಟು ಸಣ್ಣ ಹೂ ಬಿಡಾಕತ್ತಾವ. ಈಗ ಎಷ್ಟಾಗೈತೆ ನೋಡ್ರಿ. ಈಗ ಏನು ಹೇಳ್ರಿ, ಹಳ್ಳಿಯಾಗ ಇದ್ಬಿಟ್ರಿ ಜೀವನ ಕ್ಯೂ ಮರಗ್ತೈತಿ. ಏನು ಮಾಡೋದು, ಹಳ್ಳಿ ದುಡಿಲ್ಲ ಕಾಲಾರ್ದೆ. ನೋಡ್ರಿ ಇಲ್ಲಿ ಕಡ್ಲಿ ಹಾಕ್ಯಾರ. ಕಡ್ಲಿ ಪಲ್ಯ ಉಡಮ್ಮ ಹೌದಾ? ಕಡ್ಲಿ ಪಲ್ಯ ಉಡಿಬೇಕು, ಹಸಿ ಕಡ್ಲಿ ಪಲ್ಯ ಮಾಡಬೇಕು. ಕುಸುವಿ ಪಲ್ಯ ಸಿಗಲ್ಲ ಈಗ. ಕುಸುವಿ ಪಲ್ಯ ಮಾಡಿದ್ರೆ ಎಂಥದ್ದು ಯಪ್ಪ, ಬಂಗಾರ ಬಂಗಾರ ಇದ್ದಂಗೆ ಕುಸುವಿ ಪಲ್ಯ. ಹೂವು ಹರಿಬಾರ್ದು, ಪಾಪತ್ತು. ಹಾಂ ಹಾಂ, ಏನೇನು ಹಾಕ್ಯಾರ? ಹ್ಞೂ ಅವೇ ಒಟ್ಟು ಅವೇ ಹಾಕಿರಲ್ಲ. ಏನು ಅರ್ಥ ಆಗಲ್ಲ. ಹ್ಞೂ
ಹ್ಞೂ ಮತ್ತ ಮುಗೀತು ಏನೂ ಅರ್ಥ ಆಗಿಲ್ಲ. ನಿಮಗೇನಾದ್ರೂ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿರಿ. ನಮ್ಮ ಸುತ್ತಮುತ್ತ ಏನೇನು ಪಡಗಳದಾವ ತೋರಿಸ್ತೀನಿ ಬರ್ರಿ. ಪಡ ಅಂದ್ರೆ ದ್ರಾಕ್ಷಿ ಪಡ, ಆಮೇಲೆ ನಿಂಬೆ ಪಡ, ಬಾಳೆ ಪಡ, ಆಮೇಲೆ ಕಬ್ಬಿನ ಪಡ, ಆಮೇಲೆ ಕಾಸಿಬರಿಕೆ ಪಡ ಎಲ್ಲ ಅದಾವು. ಸದ್ಯಕ್ಕೆ ಈಗ ನಿಮ್ಗೆ ಇದು ತೋರಿಸ್ತೀನಿ, ದ್ರಾಕ್ಷಿದು ಹತ್ರ ಹೋಗಿ ತೋರಿಸ್ತೀನಿ ಬರ್ರಿ. ನಾ ಸನೆ ನೋಡ್ರಿ. ಈಗ ನೋಡ್ರಿ ದ್ರಾಕ್ಷಿ ಹೊಲ. ಈ ಸದ್ದ ನಿಮ್ಗೆ ಅಲ್ಲಿ ಬಾರಿಕೆ ಹೊಲಕ್ಕೆ ಹೋಗ್ತೀನಿ ಬರ್ರಿ, ತೋರಿಸ್ತೀನಿ ಬಾರಿಕೆ ಹೊಲ್ದಾಗ. ನೋಡ್ರಿ ಕಾಸಿಬರಿಕೆ ಹೊಲ ಇದು. ಇದೆಲ್ಲ ಬಾರಿ ಗಿಡಗಳು ಅದಾರ ಅಲ್ಲೆಲ್ಲ ಪೂರ ಹಿಂಗಿದೆಲ್ಲ ಬಾರಿ ಗಿಡ ಹೊಲ. ನಮ್ಮ ಅಪ್ಪನ ಸ್ವಂತ ಹೊಲ ಇದ್ದವ್ರಂಗೆ ಬಿಲ್ಡಪ್ ಕೊಡಕತ್ತೀನಿ. ಇಲ್ಲಿ ಬಂದು ಬೇರೆದವ್ರ ಹೊಲ್ದಾಗ ಬಾರಿ ಗಿಡ, ದ್ರಾಕ್ಷಿ ಹೊಲ, ಕಬ್ಬಿನ ಹೊಲ ಅನ್ಕೊಂಡು. ಇದು ಯಾವುದು ನಮ್ಮ ಸ್ವಂತದಲ್ಲ, ಎಲ್ಲ ಬೇರೆದವ್ರದ್ದು. ಸುತ್ತಮುತ್ತ ಹಳ್ಳಾಗ ಹಿಂಗೆ ಇರ್ತೈತಿ, ಎಲ್ಲನೂ ಆರಾಮಾಗಿ ಜೀವನ ಮಾಡ್ಬೋದು ಅಂತ ತೋರ್ಸಾಕತ್ತೀನಿ. ಅಯ್ಯವ ನಾವಲ್ಲೇವ ಯಾವ ಕೊಟ್ರೆ ಕೈಯಾಗ ಎತ್ಕೊಂಬರಕ್ಕೆ, ನಾವು ಹೋಗಿ ಹರ್ಕೊಂಬರಕ್ಕೆಲ್ಲ. ನೋಡ್ರಿ ಈಗ ಎಷ್ಟಾಗ ಪರ್ವತಿ ಪರ್ವತಿ ಕಾಸಿಬರಿಕೆ ಹರಿತಿರುತ್ತೆ ನಮ್ಮ ಪಾರಗಳು. ಪ್ರತೀಕ್ಷಾ ನೋಡ್ರಿ ಬರಿಕೆ ಹುಡುಕವ ನೋಡಿ ಬರಿಕೆ. ನಮ್ಮದೇ ದರ್ಬಾರ್ ಸಾಮ್ರಾಜ್ಯ. ತಾಯಿ ಬೈತಾಳ ನೋಡು. ತಾಯಿ ಬೈತಾಳೆ ಗೊತ್ತಿಲ್ಲ, ಹೊಲ್ದವ್ರು ಬೈತಾರಂತ ಭಯ ನನಗೆ. ಹರಿ ಬಿಡ್ರಿ ಈಗ ಬಾರಿಕೆ ಕಳ್ತಾನ ಮೇಡಮ್ ಬರ್ರಿ. ಚಾಲು ಮಾಡಿದೆ ಬಂದ್ಬಿಡಿದೆ ನಮ್ಮವ್ವ. ಚಾಲು ಮಾಡಿದ ಬಾರಿಕೆ ಕಳ್ತಾನ ಮೇಡಮ್ ಬರ್ರಿ ಎಲ್ಲರೂ. ಸುಮ್ಮನೆ ನೀನು ಅಲ್ಲೇ ನೀ ನಾನು ಒಂದು ತಿಲಕರ ಕೊಡ್ರಿ, ನೀವೇ ತಿಳ್ತಿರಲ್ಲ. ಬಾರಿ ಗಿಡದಾಗ ಹೋಗಿ ಬಾರಿ ಕರ್ಕೊಂಬಂದಿವ್ರಿ. ಆ ಕಡೆ ಎಲ್ಲ ತಿರುಗಾಡಿ ಬಂದಾಯಿತು. ಆಮೇಲೆ ಮೆಕ್ಕೆಕಾಯಿ ತರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಮೆಕ್ಕೆಕಾಯಿ ಹೋಗಿದ್ವಿ. ಮೆಕ್ಕೆಕಾಯಿ ಮೊನ್ನೆ ಬಂದ ಭಾಳ ಇದ್ದು. ಈ ಸಾರಿ ಹೋಗಿ ನೋಡೋದು ಮೆಕ್ಕೆಕಾಯಿನೇ ಇರಲಿಲ್ಲ. 4 ಸಿಕ್ಕು. ಅವು 4 ಮೆಕ್ಕೆಕಾಯಿ ಕರ್ಕೊಂಡು ತೊಗರಿಕಾಯಿ ಹರಿಯಾಗತ್ತಿದ್ದೀವ್ರಿ. ತೊಗರಿಕಾಯ್ದು ಸಾಯಂಕಾಲ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಇವರು ಇಲ್ಲ ನಮ್ಗೆ ಕುದಿಸ್ಕೊಡ್ರಿ, ಉಪ್ಪಾಕಿ ತಿಂತೀವಿ ಅಂದರು. ಯಾವುದಕ್ಕೂ ಒಂದಕ್ಕಾಗತ್ತೈತೆ ಸ್ವಲ್ಪ ತೊಗರಿಕಾಯಿನ ಹಾಗೆ ಹರ್ಕೊಂಡು ಹೊಸ ಮಂದಿ ಕೊಡಿ. ಇವರು ಬೇರೆ ಆಟ ಆಡಕತ್ತಿದ್ರು ಇಲ್ಲಿ ಅಷ್ಟು ಮಂದಿ. ತೊಗರಿಕಾಯಿ ಕುದಿಸ್ಕೊಂಡು ತಿನ್ಬೋದ್ರಿ. ಆಮೇಲೆ ಸಾಂಬಾರು ಮಾಡ್ಬೋದು, ಅಥವಾ ಕುದಿಸಿ ಪಲ್ಯನೂ ಮಾಡ್ಕೋಬೋದು. ಈ ಹಸಿ ಕಾಳು ಇರ್ತೈತಲ್ಲ, ಅದ್ರಾಗ ಕುದಿಸಿ ಉಪ್ಪು ಹಾಕಿ ಕುದಿಸ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟಾಗಿರ್ತೈತಿ, ಭಾಳ ಚಲೋ. ಅದನ್ನು ಮಾಡಿಕೊಂಡು ಮತ್ತು ನಾವು ಇಲ್ಲಿ ಕಡ್ಲಿ ಹೊಲಕ್ಕೆ ಬಂದ್ವಿ. ಕಡ್ಲಿ ಹೊಲದಾಗ ಕಡ್ಲಿ ಪಲ್ಯ ಉಡಿಬೇಕಂತ ಮೊದಲೇ ಅಂದ್ಕೊಂಡು ಬಂದಿದ್ದೆ. ಆಮೇಲೆ ಹೊಲ ಅನಿಸ್ತು ಸಾಯಂಕಾಲ ಟೈಮ್. ಮತ್ತು ಇವರೆಲ್ಲ ಬರೋದು ನೋಡಿ ಇವ್ರ ಜೊತೆಗೆ ಬಂದು ಆಚೆ ಕಡೆ ಗೋಧಿ ಹಾಕ್ಯಾರದು. ಏನು ಫುಲ್ ಗ್ರೀನ್ ಕಾಣತೈತ್ರಿ, ಇದು ಫುಲ್ ಗೋಧಿ ಐತಿ, ಗೋಧಿ ಬಿತ್ತಾರು. ಇದೇನದ ಫುಲ್ ಕಡ್ಲಿ ಹಾಕ್ಯಾರ ಈ ಕಡೆ ಸೈಡ. ಈ ಕಡ್ಲಿ ಪಲ್ಯ ಏನಂದ್ರೆ ಈ ಸಣ್ಣದು ಇರ್ತೈತಲ್ಲ, ಸಣ್ಣದಿದ್ದಾಗ ಕಡ್ಲಿ ಪಲ್ಯ ಅದು ಚೂಟಬೇಕು. ಮೇಲೆ ಏನು ಚಿಗುರು ಬಂದೈತಲ್ಲ, ಆ ಚಿಗುರು ಚೂಟಿದ್ರೆ, ಒಂದು ಚಿಗುರು ಚೂಟಿದ್ರೆ ಮತ್ತೊಂದು 10-15 ಅದಕ್ಕೆ ಮೂಳಿಕೆ ಬರ್ತಾವೆ. ಅದ್ರಾಗ ಇನ್ನೂ ಜಾಸ್ತಿ ಆಗ್ತದೆ. ಈ ಕಡ್ಲಿ ಪಲ್ಯ ಉಡಿದ್ಬಿಟ್ಟು ಈ ಥರ ಚೂಟಿ ನಾವೇನಿದ್ರೆ ಪಲ್ಯ ಮಾಡ್ತೀವ್ರಿ. ಇದ್ರದ್ದು ಪಲ್ಯ ತಾಳಿಸಿ ಪಲ್ಯ ಮಾಡ್ತೀವಿ, ಭಾರಿ ಮಸ್ತ್ ಆಗ್ತದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಟೈಮಲ್ಲಿ ಮಾತ್ರ ಇದು ನಮಗೆ ಸಿಗೋದು, ಬೇರೆ ಟೈಮಲ್ಲೆಲ್ಲ ಸಿಗೋಲ್ಲ. ಈ ಟೈಮಲ್ಲಿ ಇಷ್ಟು ಚಿಗುರು ಇರ್ತೈತೆ ನೋಡ್ರಿ. ಈ ಥರ ಚಿಗುರುಗಳನ್ನ ಮುಂದಿನ ಚಿಗುರು ತೆಗಿಬೇಕ್ರಿ. ಇದು ತೆಗೆದ್ರೆ ಇನ್ನೂ ಜಾಸ್ತಿ ಆಗ್ತದಲ್ಲ ಕಡ್ಲಿ, ಹಾಗಾಗಿ ಇದನ್ನು ಚೂಡ್ತಾರೆ. ಕೆಲವೊಬ್ಬರು ಆಳ ಚಿಕ್ಕ ಕೂಡ ಚೂಟಿಸ್ತಾರೆ, ಯಾಕಂದ್ರೆ ಕಡ್ಲಿ ಜಾಸ್ತಿ ಆಗ್ತದೆ ಹೇಳ್ಬಿಟ್ಟು. ಇದು ಸ್ವಲ್ಪ ಇರೋದ್ರಿಂದ ನಾವೇ ಮನೆಯವ್ರು ಮಾಡ್ಕೋಬೋದು ಅಂತ ಅಂದ್ಕೊಂಡ್ರೆ, ಇವ್ರು ಚೂಡ್ತಾರಲ್ಲ ಗೊತ್ತಿಲ್ಲ. ನನಗೆ ಪಲ್ಯಕ್ಕೆ ಬೇಗ ಅಂತ ಹೇಳ್ಬಿಟ್ಟು ಈ ಪಲ್ಯಕ್ಕೆ ಅನ್ನೋದು ಎಷ್ಟು ಬೇಕೋ ಅಷ್ಟು ಚುಟ್ಕೊಳಕತ್ತೀವಿ ರೀ. ಇದು ಭಾಳ ಒಳ್ಳೇದ್ರಿ, ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಜೋಳದ ರೊಟ್ಟಿಗೆ ತಿಂತಾಯಿದ್ರೆ ಭಾಳ ಮಸ್ತಾಗಿರ್ತೈತಿ. ಹಂಗೆ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಇರ್ತೈತಿ. ಗೊತ್ತಿಲ್ಲದೆ ಇರೋರಿಗೆ ಹೇಳತ್ತೀನಿ, ಅಕಸ್ಮಾತ್ ಈ ಥರ ಏನಾದರೂ ನಿಮಗೆ ಪಲ್ಯ ಇತ್ತಂದ್ರೆ ಈ ಮಾರ್ಕೆಟ್ದಾಗೆಲ್ಲ ಮಾರ್ತಾರೆ. ಈ ಕಡೆ ಸಿಟಿ ಸೈಡೆಲ್ಲ, ಆದ್ರೆ ಬೆಂಗಳೂರಲ್ಲಿ ಸಿಗೋದು ಡೌಟ್. ಮಾರ್ಕೆಟ್ ಕಡೆ ಎಲ್ಲ ಕಡೆ ಸಿಗ್ತೈತಿ ಸಿಟಿ ಒಳಗೆ. ನೋಡಿರಿ ಇಷ್ಟು ಕಡ್ಲಿ ಪಲ್ಯ ಉಡ್ದೀವಿ. ಇದನ್ನು ಏನು ಮಾಡಿದ್ರಿ, ಚೆಂದಾಗೆ ಮನೆಗೆ ಒಯ್ದು ಜಾಡಿಸಿ ಎಲ್ಲದು ಹುಳ ಸ್ವಲ್ಪ ಏನಾದರೂ ಇದ್ರೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ತೊಳೆದು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ತೊಳೆದು ಎತ್ತಿಡಬೇಕು. ಮುಂಚೆನೇ ಪಲ್ಯ ಮಾಡಬೇಕಾದ್ರೆ ನೀಟಾಗಿ ಅದನ್ನು ಕಟ್ ಮಾಡಿ ಪಲ್ಯದ ವಿಡಿಯೋನ ನಾಳೆ ಹಾಕ್ತೀನಿ ರೀ. ನಾಳೆ ವಿಡಿಯೋ ಬರ್ತೈತಿ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಅಂದ್ರೆ ತುಂಬ ಒಳ್ಳೇದಾಕೈತಿ. ನೋಡ್ರಿ ನಾವು ಈ ರೀತಿ ನಾವು ಊರ ಕಡೆ ಬಂದರೆ, ಹಳ್ಳಿ ಕಡೆ ಇಷ್ಟೆಲ್ಲ ಇರ್ತೈತಿ, ತುಂಬಾ ಖುಷಿ ಆಕೈತಿ.
ಮತ್ತು ಹಿಂದಿನ ವಿಡಿಯೋದಾಗ ಬೆಳಿಗ್ಗೆ ಹಾಕಿದ್ದೆ ಆ ವಿಡಿಯೋ ಬೇಕಾದ್ರೆ ನೋಡ್ರಿ. ತರಕಾರಿ ಎಷ್ಟೆಲ್ಲ ಸಿಕ್ಕೈತಿ ಹೊಲದಾಗ, ನಾವೇ ಹಾಕಿರುವಂಥ ತರಕಾರಿ ಬೆಳೆದಿರೋದು. ತುಂಬಾ ಖುಷಿ ಆಕೈತೆ. ಆ ಥರ ತರಕಾರಿ ಎಲ್ಲ ನಾವೇ ಬೆಳೆದು ನಾವೇ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೇಯ್ನಾಗಿ ಏನಂದ್ರೆ ಎಣ್ಣೆ ಪುಡಿ ಗೊಬ್ಬರ ಜಾಸ್ತಿ ಏನು ಹಾಕಕ್ಕೆ ಹೋಗಲ್ರಿ, ಹಾಗಾಗಿ ಅದನ್ನು ತುಂಬ ಒಳ್ಳೇದಾಗಿರ್ತೈತಂತೆ. ಈಗ ಬೇರೆ ಕಡೆ ಎಲ್ಲ ಮಾರ್ಕೆಟ್ಗೆ ತೊಗೊಂಬರ್ಬೇಕು ಅನ್ನೋ ತರಕಾರಿಗಳು ಏನು ಮಾಡ್ತಾರೆ, ಎಣ್ಣೆ ಪುಡಿ ಜಾಸ್ತಿ ಹಾಕ್ತಾರೆ. ಯಾಕಂದ್ರೆ ಚಲೋ ಬರಬೇಕು, ಕಲರ್ಫುಲ್ ಆಗಿರಬೇಕು, ಆಮೇಲೆ ಜಲ್ದಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕಿ ಅವರು ರೆಡಿ ಮಾಡ್ತಾರೆ. ಇವ್ರು ಯಾವಾಗ ಆಗಲಿ, ಯಾಕಪ್ಪ ಅಂತಂದ್ರೆ ಮನೆಗೆ ತಿನ್ನೋದಲ್ಲ, ಹಾಗಾಗ್ಬಿಟ್ಟು ಎಣ್ಣೆ ಪುಡಿ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಹಾಕಿದ್ದೆ ಸ್ವಲ್ಪ ಹಾಕಿರ್ತಾರೆ, ಹಾಗಾಗಿ ಏನು ಮಾಡ್ತಾರೆ, ಜಾಸ್ತಿ ಎಣ್ಣೆ ಪುಡಿ ಮಾಡೋಕೆ ಹೋಗೋದಿಲ್ಲ. ಜಾಸ್ತಿ ಏನಂದ್ರೆ ನಾವು ನಿನ್ನೆ ತೊಗೊಂಡಿರೋಂಥ ತರಕಾರಿಯಲ್ಲಿ ಯಾವುದೂ ಎಣ್ಣೆ ಪುಡಿ ಇರಲೇ ಇಲ್ಲ. ಕಡ್ಲೆ ಪಲ್ಯ ನೋಡ್ರಿ, ಈ ಥರ ಬಗ್ಗೆ ಸಾಲು ಹಿಡಿದು ಹುಡಿತಾರೆ. ನಾನೇನು ಮಾಡತ್ತೀನಿ, ಪಲ್ಯಕ್ಕೆಲ್ಲ ಅಲ್ಲಿಟ್ಟು ಸ್ವಲ್ಪ ಇಲ್ಲಿಟ್ಟು ಸ್ವಲ್ಪ ಈ ರೀತಿ ಮಾಡ್ಕೊಂಡು ಬರಾಕತ್ತೀನಿ. ನಿನ್ನೆ ಇವತ್ತು ಬೆಳಗ್ಗೆನ ಯಾರಾದರೂ ವಿಡಿಯೋ ಹಾಕಿದ್ದು ನೋಡಿಲ್ಲ ಅಂದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಬೆಳಗ್ಗೆ ಹಾಕಿರೋ ವಿಡಿಯೋನು ಸೂಪರ್ ಆಗೈತಿ, ಅದನ್ನು ನೋಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಕಮೆಂಟ್ ಮಾಡ್ತಾಯಿಲ್ಲ, ಕೆಲವೊಬ್ಬರು ಲೈಕ್ ಮಾಡ್ತಾಯಿಲ್ಲ, ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಿಂದಿನ 2 ವಿಡಿಯೋ ಅಂತೂ ನನ್ನ ಹೆಲ್ತ್ ಬಗ್ಗೆ ಮಾಡಿರೋದು, ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರು. ಅದಕ್ಕಂತೂ ಎರಡೇ ಮಾತೇ ಇಲ್ಲ, ನನಗೆ ಯಾವ ರೀತಿ ಅದ್ರ ಬಗ್ಗೆ ಹೇಳ್ಬೇಕಂತ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಆಗೈತಿ. ಹಿಂಗೆ ಇದೇ ಪ್ರೀತಿ ಇದೇ ಕಾಳಜಿ ನಿಮ್ದು ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ನೋಡ್ರಿ ನಿಂಬಿಕೆ ಡಾಗಿಗೆ ತಪ್ಲಬೇಕು, ತಪ್ಲಂಬ್ರ ಆ ಥರ ಮಗಳು ಇವ್ರು ಕುಡಿ ಪಟ್ಟ ತಾರ್ತಾನೆ ಜಿಗದ್ ಹೋಯ್ತು ನೋಡಿ ಮ್ಯಾಲ ಪ್ರತೀಕ್ಷಾ. ಹೊಲ್ದಾಗಿದ್ರೆ ಇಷ್ಟೆಲ್ಲ ಕೆಲಸ ಇರ್ತಾವ ನೋಡ್ರಿ. ಪೂರಾ ಕತ್ಲಾಗತ್ತದ, ಆದ್ರೂ ಕೆಲಸ ಮುಗ್ದಿಲ್ಲಿನ. ಹಳ್ಳಗಾದ್ರೆ ಈ ಥರ ಇರ್ತೈತಿ. ಅದು ತೊಂಬರ್ತೇನು? ಹಾಂ, ಎರಡು ಒಂದ್ರದಾಗ ಕಟ್ತಾರೆ ನೋಡು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಎದ್ದಾಗಿಂದ ಶುರುವಾದ್ರೆ ಮಕ್ಕಳವ್ರಿಗೂ ಕೆಲಸ ಕೆಲಸ ಕೆಲಸ. ಮತ್ತು ಇಲ್ಲೊಂದು ಕವರ ತರಕಾರಿ ಮತ್ತು ಬಾರಿಕಾಯಿ ಅದು ಇದು ಎಲ್ಲ ಸಿಕ್ತಲ್ರಿ, ಎಲ್ಲ ತೊಗೊಂಡು ಬಂದ್ವಿ. ಕಡಲೆ ಪಲ್ಯ ಉಳಿದಿರೋದು ಮತ್ತು ಬಾರಿಕಾಯಿ ಮತ್ತು ಮಿಕ್ಕಿಕಾಯಿ ಮತ್ತು ತೊಗರಿ ಇಷ್ಟೆಲ್ಲ ತೊಗೊಂಡು ಹೊಂಟಿವಿ ನೋಡ್ರಿ, ಮನೆಗೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ನಮಸ್ಕಾರ.